ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಯುದ್ಧದ ತೀವ್ರತೆ ಯಾವ ರೀತಿ ಇರುತ್ತೆ ಅನ್ನಲಿಕ್ಕೆ ಇದೊಂದು ದೃಶ್ಯಗಳನ್ನು ನೀವು ನೋಡಬೇಕು. ಎಷ್ಟು ಮಟ್ಟಿಗೆ ಅಂತಂದರೆ ಆಸ್ಪತ್ರೆ ಮೇಲೆ ಕ್ಷಿಪಣಿ ಬಿದ್ದ ತಕ್ಷಣ ಅಲ್ಲಿ ಎಂಥ ಸ್ಥಿತಿ ಉದ್ಭವ ಆಯಿತು ನೋಡಿ. 7 ದಿನಗಳಿಂದ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಇನ್ನು ಪರಮಾಣು ಕೇಂದ್ರದ ಮೇಲೆ ನೇರವಾಗಿ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ನ ಪರಮಾಣು ಕೇಂದ್ರವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಈ ಕಡೆಗೆ ಆಸ್ಪತ್ರೆ, ಜನವಸತಿ ಪ್ರದೇಶ ಯಾವುದೂ ಇಲ್ಲ. ಇರಾನ್ ಸೇನೆ ಡಜನ್ ಗಟ್ಟಲೆ ಮಿಸೈಲ್ ಅನ್ನು ಹಾರಿಸಿದೆ. ನಾವು ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ದಾಳಿ ಆಯಿತು ಅಂತ. ಆ ಕ್ಷಿಪಣಿ ಬಂದು ಬೀಳ್ತಿರುವಂಥದ್ದು ಗೊತ್ತಾಗುತ್ತೆ. ದಕ್ಷಿಣ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ಸುರಿಮಳೆ ಸುರಿಸಿದೆ. 30 ಕ್ಷಿಪಣಿಗಳು. ಇಸ್ರೇಲ್ನ ಸೊರೋಕಾ ಆಸ್ಪತ್ರೆ 1000 ಬೆಡ್ಗಳ ಆಸ್ಪತ್ರೆ, 1000 ಬೆಡ್ಡೆಡ್ ಹಾಸ್ಪಿಟಲ್. ಇನ್ನೆಷ್ಟು ದೊಡ್ಡದಿರಬೇಕದು. ಇಡೀ ಆಸ್ಪತ್ರೆ ಧೂಳಿಪಟವಾಯಿತು. ಯುದ್ಧದ ತೀವ್ರತೆ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋಕೆ ಇದನ್ನು ನೋಡಿದ್ರೆ ಗೊತ್ತಾಯ್ತು. ನೋಡಿ ಬಂದು ಬೀಳ್ತಿರುವಂಥದ್ದು ಗೊತ್ತಾಗುತ್ತೆ ಈಗ. ಇದು ಆಸ್ಪತ್ರೆಯ ಸ್ಥಿತಿ. 1000 ಬೆಡ್ಗಳ ಆಸ್ಪತ್ರೆ. ಎಷ್ಟರ ಮಟ್ಟಿಗೆ ಅಂದರೆ ಧೂಳಿಪಟ ಆಗಿಬಿಡ್ತು ನೋಡಿ. ಈ ಯುದ್ಧಕ್ಕೆ ಯಾವುದೇ ಕರುಣೆ, ಪ್ರೀತಿ ಅನ್ನೋದು ಮೊದಲೇ ಇರಲ್ಲ ಬಿಡಿ. ಕರುಣೆ ಅನ್ನುವಂಥ ಸತ್ತೋಗಿರುತ್ತೆ. ಯುದ್ಧದ ನೀತಿ ಏನು ಹೇಳ್ತೇಳಿ? ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಬಾರ್ದು, ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಬಾರ್ದು. ಆದರೆ ಇಲ್ಲಿ ಆಗಿರೋದೇನು? ಷೇರು ಮಾರುಕಟ್ಟೆಯ ಕಟ್ಟಡ ತೋರಿಸ್ತಾ ಇದ್ದೀವಿ, ಆಸ್ಪತ್ರೆ ತೋರಿಸ್ತಾ ಇದ್ದೀವಿ, ಎಲ್ಲ ಧೂಳಿಪಟ, ಎಲ್ಲವೂ ಧೂಳಿಪಟ. ಇದು ಇಸ್ರೇಲ್ನ ಸ್ಥಿತಿ. ಹಂಗಂತ ಇಸ್ರೇಲ್ ಏನು ಸುಮ್ಮನಿದೆ ಅಂದ್ಕೋಬೇಡಿ. ಅಮೆರಿಕ ಜೊತೆ ಸೇರ್ಕೊಂಡು ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದೆ. ಸೊರೋಕಾ ಆಸ್ಪತ್ರೆ ಬಳಿ ಯಾವ ರೀತಿ ಅಟ್ಯಾಕ್ ಆಗಿದೆ ನಾವು ತೋರಿಸ್ತಾ ಇದ್ವಿ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಒಂದಾದ್ಮೇಲೆ ಒಂದು ಬಿಟ್ಟಿದೆ ನೋಡಿ. ಕ್ಷಿಪಣಿಗಳು ಹೆಂಗೆ ಹಾರಿ ಬರ್ತವೆ ಅನ್ನೋ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಯುದ್ಧ. ಎಷ್ಟರ ಮಟ್ಟಿಗೆ ಕ್ಷಿಪಣಿಗಳು ಹಾರಿ ಬರ್ತಾ ಇವೆ, ಎಲ್ಲೆಲ್ಲಿ ಸಿಕ್ಕಂಥ ಕಟ್ಟಡಗಳು ಎಷ್ಟರ ಮಟ್ಟಿಗೆ ಧೂಳಿಪಟ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಇಸ್ರೇಲ್ ಮೊದಲಿಂದಲೂ ಕೂಡ ಯುದ್ಧ ಮಾಡ್ಕೊಂಬಂದಿರುವಂಥ ದೇಶನೇ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಇದೇ ಇಸ್ರೇಲ್ ಹಿಂದೆ ಇರಾಕ್ ಈ ರೀತಿ ಶಸ್ತ್ರಾಸ್ತ್ರಗಳನ್ನು ಮಾಡ್ತಾ ಇದೆ, ಪರಮಾಣು ಅಸ್ತ್ರಗಳನ್ನು ತಯಾರಿಸ್ತಾ ಇದೆ ಅಂತ ಗೊತ್ತಾದ ತಕ್ಷಣ ದಾಳಿ ಮಾಡಿದ್ದು ಇದೇ ಇಸ್ರೇಲ್. ಇರಾಕ್ ಮೇಲೆ ಅದರ ಮೊದಲ ದಾಳಿ. ಅದಕ್ಕಿಂತ ಮೊದಲು ಇರಾಕ್ ಕಿತ್ತಾಡ್ತಾ ಇದ್ವು. ಇಸ್ರೇಲ್ ರಾಜಧಾನಿ ಮೇಲಿಂದ ಮೇಲೆ ಅಟ್ಯಾಕ್ಗಳಾಗ್ತಾ ಇವೆ. ಜೆರುಸಲೆಂ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿದೆ. ಅದರ ಭೀಕರತೆ ಎಷ್ಟರ ಮಟ್ಟಿಗಿದೆ ನಾವು ತೋರಿಸ್ತೀವಿ. ಜೆರುಸಲೆಂನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿದೆ. ನಿಮಗೆ ಗೊತ್ತಿದೆ ಜೆರುಸಲೆಂ ಎಷ್ಟರ ಮಟ್ಟಿಗೆ ಅಂತಂತಂದರೆ ಅದು ಈ ಇಸ್ಲಾಂ ಫಾಲೋ ಮಾಡುವಂಥವರು, ಕ್ರಿಶ್ಚಿಯಾನಿಟಿ ಫಾಲೋ ಮಾಡುವಂಥವರು, ಜೊತೆಗೆ ಯಹೂದಿಗಳು 3 ಜನಕ್ಕೂ ಕೂಡ ಪವಿತ್ರವಾದಂಥ ಸ್ಥಳ. ಯುದ್ಧ ಅದನ್ನೆಲ್ಲ ಕೇಳುತ್ತಾ? ಜೆರುಸಲೆಂ ಮೇಲೂ ಕೂಡ ದೊಡ್ಡ ಪ್ರಮಾಣದ ದಾಳಿಯಾಗಿದೆ. ಸ್ಥಿತಿಗತಿಗಳು ನೋಡಿ. ಕೆಲವೊಂದು ಕಟ್ಟಡಗಳಂತೂ ಹೇಳಬಾರ್ದು, ಸ್ಕೆಲಿಟನ್ ಥರ ನಿಂತಿವೆ ಕಟ್ಟಡಗಳು. ಸರ್ ನಾವು ನೋಡ್ತಾ ಇದ್ದೀವಿ ಇರಾನ್. ಯಾಕಂದರೆ ಅದಕ್ಕೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. ಏನೇನು ಶಕ್ತಿ ಸಾಮರ್ಥ್ಯ ಇದೆ ಅದನ್ನೆಲ್ಲ ತೋರಿಸ್ಬಿಡಬೇಕು. ಸೋತು ಶರಣಾಗೋದಕ್ಕಿಂತ ಮೊದಲು ತನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕಲ್ಲ.
ಅದೇ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಟೆಲ್ ಅವೀವ್ನಲ್ಲಿ ಷೇರು ಮಾರುಕಟ್ಟೆ ಕಟ್ಟಡ ಆಗಲೇ ನಾವು ತೋರಿಸಿದ್ವಿ. ಕ್ಷಿಪಣಿಗಳ ಹೊಡೆತಕ್ಕೆ ಇಡೀ ಕಟ್ಟಡ ಛಿದ್ರಗೊಂಡಿದೆ. ಟೆಲ್ ಅವೀವ್ ಅತ್ಯಂತ ದೊಡ್ಡ ನಗರಗಳಲ್ಲಿ ಒಂದು. ಯಾಕಂದರೆ ಇಸ್ರೇಲ್ನ ಈ ಷೇರು ಮಾರುಕಟ್ಟೆ ಆಗಿರ್ಬೋದು, ಪ್ರಮುಖ ಕಚೇರಿಗಳಾಗಿರ್ಬೋದು ಇರುವಂಥದ್ದು ಟೆಲ್ ಅವೀವ್ನಲ್ಲೇ. ಷೇರು ಮಾರುಕಟ್ಟೆ ಕಟ್ಟಡ ನೋಡಿ ಎಷ್ಟರ ಮಟ್ಟಿಗಾಗಿದೆ ಅಂತ. ಷೇರು ಮಾರುಕಟ್ಟೆ ಕಟ್ಟಡ ಧ್ವಂಸಗೊಂಡಿದೆ. ಅಲ್ಲಲ್ಲಿ ಅಂಟ್ಕೊಂಡಿರೋ ಗ್ಲಾಸ್ಗಳು ಕಾಣ್ತಾ ಇವೆ. ಇಬ್ರಿಗೂ ಕೂಡ ಇದೊಂದು ಅಳಿವು ಉಳಿವಿನ ಪ್ರಶ್ನೆ. ಇಸ್ರೇಲ್ ಜೊತೆಗೆ ಅಮೆರಿಕ ಇದೆ. ಅಮೆರಿಕದ ಹತ್ರ ಇರುವಂಥ ಬಾಂಬ್ಗಳು, ಕ್ಷಿಪಣಿಗಳು ಲೆಕ್ಕವೇ ಇಲ್ಲ. ಆದರೆ ಇರಾನ್ ತನಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಒಟ್ಟುಗೂಡಿಸ್ಕೊಂಡೇ ಯುದ್ಧ ಮಾಡಬೇಕು. ಯಾರೂ ಇಲ್ಲ ಇರಾನ್ ಜೊತೆಗೆ. ಆದರೂ ಕೂಡ ಇರಾನ್ ದಾಳಿ ಮಾಡ್ತಾನೇ ಇದೆ. ಯಾಕಂದರೆ ಕೊನೆ ತನಕ ಅದು ಹೋರಾಟ ಮಾಡಲೇಬೇಕು. ಇರಾನ್ ಕ್ಷಿಪಣಿ ದಾಳಿಯಿಂದಾಗಿ ಕಟ್ಟಡಗಳು ನೆಲಸಮ ಆಗಿವೆ. ಟೆಲ್ ಅವೀವ್ನಲ್ಲಿ ಏಕಕಾಲಕ್ಕೆ 30 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಲಾಗಿದೆ. ಒಂದಾದ ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿಗಳು ಬಂದು ಬೀಳ್ತಾ ಇವೆ. ಟೆಲ್ ಅವೀವ್ ಮೇಲೆ 25 ಕ್ಷಿಪಣಿಗಳು ಬಂದು ಬಿದ್ದಿವೆ. ಟೆಲ್ ಅವೀವ್ ಅತ್ಯಂತ ದೊಡ್ಡ ನಗರಗಳಲ್ಲಿ ಒಂದು. ಇಸ್ರೇಲ್ ಪ್ರದೇಶವೇ ಚಿಕ್ಕದು ಬಿಡಿ. ನಾನು ಹೇಳ್ತಾ ಇದ್ದೆ ಬೆಳಗ್ಗೆ, ಇಸ್ರೇಲ್ ಇರಾನಿ ಕಂಪೇರ್ ಮಾಡ್ಕೊಂಡ್ರೆ ಇರಾನ್ ನೆಲವನ್ನು ಸೀಳಿದ್ರೆ ಒಂದು 75 ರಾಷ್ಟ್ರಗಳು ಸೃಷ್ಟಿಯಾಗ್ಬಿಡ್ತವೆ. ಇಸ್ರೇಲ್ನಷ್ಟು 75 ರಾಷ್ಟ್ರಗಳು. ಅಂಗೈಯಷ್ಟು ಅಗಲ ಇಲ್ಲ. ಆದರೂ ಕೂಡ ಯುದ್ಧೋನ್ಮಾದಕ್ಕೆ ಕೊರತೆ ಇಲ್ಲ. ಅವ್ರಿಗೆ ಗೊತ್ತು, ಸುತ್ತಮುತ್ತ ಯಾರು ಈ ರೀತಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದರೂ ಕೂಡ ನಮ್ಮ ಬುಡಕ್ಕೆ ಬಂದು ಬೀಳುತ್ತೆ ಅಂತ. ಇನ್ನು ಹಂಗಂತ ಇದೇನು ಸುಮ್ಮನೆ ಕೂತಿಲ್ಲ. ಇರಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ. ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಅರಾಕ್ನ ಪರಮಾಣು ರಿಯಾಕ್ಟರ್ ಕೇಂದ್ರ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಅಂದರೆ ಇಸ್ರೇಲ್ನ ಸೇನಾ ನೆಲೆ ಅದನ್ನೇ ಟಾರ್ಗೆಟ್ ಮಾಡಿ ಅರಾಕ್ ಮೇಲೆ ದಾಳಿ ಬೆನ್ನಲ್ಲೇ ಇರಾನ್ ಪ್ರತೀಕಾರ ತೆಗೆದುಕೊತಿರುವಂಥ ರೀತಿ ಇದು. ಇರಾನ್ನ ಅರಾಕ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಅದಾದಮೇಲೆ ಅದು ಕೂಡ ತಿರುಗಿ ಬಿತ್ತು. ಮೊದಲು ಎಚ್ಚರಿಕೆ, ಆಮೇಲೆ ಕ್ಷಿಪಣಿ ದಾಳಿ. ಅರಾಕ್ ನಗರದಲ್ಲಿರುವಂಥ JR-40 ಪರಮಾಣು ಕೇಂದ್ರ. ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಕ್ಷಣಕ್ಕೂ ಸ್ಥಿತಿಗತಿಗಳು ಬದಲಾಗ್ತಾ ಇವೆ. ಕಿಶೋನ್ ಲೆಜಿಯಾನ್ ನಗರದಲ್ಲಿ 2 ಸಾವನ್ನಪ್ಪಿದ್ದಾರೆ. ಒಂದು ಲೆಕ್ಕದಲ್ಲಿ ಇಡೀ ನಗರ ಸ್ಮಶಾನವಾಗಿ ಮಾರ್ಪಟ್ಟಿದೆ. ನೋಡಿ, ಯುದ್ಧದ ಭೀಕರತೆ ಅಂತಂದರೆ ಇದು. ಕಿಶೋನ್ ಲೆಜಿಯಾನ್ ಆ ನಗರದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇಂಥ ಯುದ್ಧಗಳನ್ನು ಅದೆಷ್ಟು ಕಂಡಿದೆಯೋ ಏನೋ ಇದು. ಯಾಕಂದರೆ ಈ ಜನ್ಮ ತಾಳಿದ್ದೇ ಇವರು ಯುದ್ಧ ಮಾಡ್ಕೊಂಡೇನೆ, ಹೋರಾಟ ಮಾಡ್ಕೊಂಡೇನೆ. ನೋಡಿ ಇದು ಹೆಂಗಿದೆ ನೋಡಿ. ಇನ್ನೊಂದು ಕಡೆಗೆ ಇದರ ಸ್ಥಿತಿಗತಿಗಳು ಸ್ವಲ್ಪ ಕೆಡುತ್ತು. ಒಂದು ತಕ್ಷಣನೇ ಅಮೆರಿಕ ಎಂಟ್ರಿ ಆಗುತ್ತೆ. ಯಾವುದೇ ಕ್ಷಣದಲ್ಲಿ ಅಮೆರಿಕ ದಾಳಿ ಮಾಡುತ್ತೆ. ನಿನ್ನೆ ಸಭೆಯಲ್ಲಿ ದಾಳಿಗೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ. ಟ್ರಂಪ್ ಏನೇ ಹೇಳಿದ್ರು ಕೂಡ ಟ್ರಂಪ್ ಮಾತನ್ನು ಕೇಳಲಿಕ್ಕೆ ತಯಾರಿಲ್ಲ.
ಇರಾನ್ನ ಸರ್ವಾಧಿಕಾರಿ ಹೇಳಿದಂಥ ಮಾತನ್ನು ಕೇಳಿದ್ವಿ. ಹೆದರೋರಿಗೆ ಹೆದರಿಸಿ, ನಮಗೆಲ್ಲ ಯಾವುದೇ ಕಾರಣಕ್ಕೂ ಹೆದರಲ್ಲ ಅಂತ ಹೇಳಿದಂಥ ಮಾತು. ಖಮೇನಿ ಬಗ್ಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಅಮೆರಿಕ ದಾಳಿಗೆ ಸಜ್ಜಾಗ್ತಾ ಇದೆ. ಅಮೆರಿಕ ದಾಳಿ ಮಾಡುತ್ತೆ ಅಂತಂದರೆ ದಾಳಿಯ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಯಾವುದೇ ಕ್ಷಣದಲ್ಲಿ ಅಮೆರಿಕದ ದಾಳಿ ಶುರು ಆಗುತ್ತೆ. ಇನ್ನು ಯಾವ್ಯಾವ ಸ್ವರೂಪ ಪಡೆಯುತ್ತೆ ನೋಡಬೇಕು. ಏನಪ್ಪ ಒಂದೇ ಒಂದು ಅಂದರೆ, ಅಕ್ಕಪಕ್ಕ ಯಾವ ಮುಸ್ಲಿಂ ರಾಷ್ಟ್ರಗಳು ಕೂಡ ಬೆಂಬಲ ವ್ಯಕ್ತಪಡಿಸಿಲ್ಲ ಇರಾನ್ಗೆ. ಟರ್ಕಿ ಆಗಿರ್ಬೋದು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ. ಮುಸ್ಲಿಂ ರಾಷ್ಟ್ರಗಳ ನಾಯಕ ಆಗಬೇಕು ಅಂತ ಹೊರಟಿರುವಂಥ ಟರ್ಕಿ ಕೂಡ ಬಾಯಿ ಮುಚ್ಕೊಂಡಿದೆ. ಇನ್ನು ಪಾಕಿಸ್ತಾನದವರು ಉಸಿರು ಬಿಡ್ತಾ ಇಲ್ಲ. ಡೂಮ್ಸ್ ಡೇ ವಿಮಾನವನ್ನು ಹೊರತೆಗೆಯಲಾಗಿದೆ. ತುರ್ತು ಸಂದರ್ಭದಲ್ಲಿ ಮಾತ್ರ ಬಳಕೆ ಮಾಡುವಂಥ ವಿಮಾನ. ಅಮೆರಿಕ ಅಧ್ಯಕ್ಷರು ಮತ್ತು ಸೇನಾಧಿಕಾರಿಗಳು ಬಳಕೆ ಮಾಡುವಂಥ ವಿಮಾನ. ಪರಮಾಣು ದಾಳಿ ಸಂದರ್ಭದಲ್ಲಿ ಅದು ರಕ್ಷಣೆ ಕೊಡುತ್ತೆ. ಅದರಲ್ಲಿ ಎಲ್ಲ ವ್ಯವಸ್ಥೆಗಳಿರ್ತವೆ. ಅಣುದಾಳಿಯಿಂದನೂ ಕೂಡ ರಕ್ಷಣೆ ಮಾಡುತ್ತೆ. ಅಂಥ ಅದ್ಭುತ ತಂತ್ರಜ್ಞಾನ ಇದೆ. ಲೂಸಿಯಾನದ ಬಾರ್ಕ್ಸ್ಡೇಲ್ ವಾಯುನೆಲೆಯಿಂದ ಇದು ಹಾರಾಟವನ್ನು ಶುರು ಮಾಡಿದೆ. ತಡರಾತ್ರಿ ಆಂಡ್ರ್ಯೂಸ್ ವಾಯುನೆಲೆಯಲ್ಲಿ ಇದು ಹಾರಾಡಿದೆ. ಅಧ್ಯಕ್ಷರ ವಿಶೇಷ ವಿಮಾನ ಇದು. ಹೆಂಗಿರುತ್ತೆ ಅದು, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಎಷ್ಟು ಮಟ್ಟಿಗಿದೆ ಅಂತ. ಅದರ ವ್ಯವಸ್ಥೆನೇ ಅದ್ಭುತ. ಯಾವುದೇ ದಾಳಿ ಆದರೂ ಕೂಡ ತಪ್ಪಿಸಿಕೊಳ್ಳಬಹುದು. ಅಣುದಾಳಿ ಆದರೂ ಕೂಡ ರಕ್ಷಣೆ ಇರುತ್ತೆ. ಬಹಳ ಬಹಳ ತುರ್ತು ಸಂದರ್ಭದಲ್ಲಿ ಬಳಕೆ ಮಾಡುವಂಥ ವಿಮಾನ. ಯಾಕೆ ಈ ವಿಮಾನವನ್ನು ಹೊರಗಡೆ ತೆಗೆದರು? ಏನಾದರೂ ಆತಂಕ ಶುರುವಾಗಿದೆಯಾ? ಅಮೆರಿಕ ಅಧ್ಯಕ್ಷರ ವಿಶೇಷ ವಿಮಾನ E-4B ನೈಟ್ ವಾಚ್ ಡೂಮ್ಸ್ ಡೇ ವಿಮಾನ. ನೈಟ್ ವಾಚ್ ಡೂಮ್ಸ್ ಡೇ ವಿಮಾನವನ್ನು ಸಜ್ಜುಗೊಳಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ಮಾತ್ರ, ವೆರಿ ವೆರಿ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಇದನ್ನು ಬಳಸಲಾಗುತ್ತೆ. ಹಾಗಾದರೆ ಯಾವ ಸಂದೇಶ ಬಂದಿದೆ ಅಮೆರಿಕಕ್ಕೆ? ಹಾಗಾದರೆ